ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಆಗಸ್ಟ್ 15ರಿಂದ ಆರಂಭ ಆಗಲಿದೆ. ಈ ಸರಣಿಯನ್ನ ಗೆಲ್ಲೋದು ಭಾರತಕ್ಕೆ ತುಂಬಾನೇ ಮುಖ್ಯ. ವಿಶ್ವ ಟೆಸ್ಟ್ ಚಾಂಪಿಯನ್‌ಶಿಪ್‌ನ ಫೈನಲ್ ರೇಸ್ನಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಈ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಲೇಬೇಕು. ಹಾಗೆ ಕೆಲ ಆಟಗಾರರಿಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಮುಖ್ಯ. ಸೊ ಈ ಲಿಸ್ಟ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ರಿಷಬ್ ಪಂತ್ ಕೂಡ ಇದ್ದಾರೆ. ವೈಟ್ ಬಾಲ್ ಫಾರ್ಮೆಟ್ನಲ್ಲಿ ಫಾರ್ಮ್ ಕಳ್ಕೊಂಡಿರುವಂತ ರಿಷಬ್ ಪಂತ್ ರೆಡ್ ಬಾಲ್ ಮಾದರಿಯಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋಕೆ ಈಗ ಮಹೇಂದ್ರ ಸಿಂಗ್ ಧೋನಿ ಮೊರೆ ಹೋಗಿದ್ದಾರೆ. ಧೋನಿ ಜೊತೆಯಲ್ಲಿ ಭರ್ಜರಿ ತಾಲೀಮು ನಡೆಸುತ್ತಿದ್ದಾರೆ. ಧೋನಿ ಗರಡಿಯಲ್ಲಿ ಪಂತ್ ಪ್ರಾಕ್ಟೀಸ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ರಿಷಬ್ ಪಂತ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೂಡ ಪಂತ್ ರಾಂಚಿಯಲ್ಲಿ ಭಾರತದ ಮಾಜಿ ನಾಯಕ MS ಧೋನಿ ಅವರ ಜೊತೆ ತರಬೇತಿಯನ್ನ ಪಡಿತಾ ಇದ್ದಾರೆ ಅನ್ನೋದೇ ಇಲ್ಲಿರುವಂತ ಸ್ಪೆಷಾಲಿಟಿ. ಭಾರತದ ಮಾಜಿ ಸ್ಪಿನ್ನರ್ ಆಗಿರುವಂತ ಶಹಬಾಜ್ ನದೀಮ್ ಅವರು ಇತ್ತೀಚೆಗೆ ಜಿಮ್ ಒಳಗೆ ಇಬ್ಬರು ವಿಕೆಟ್ ಕೀಪರ್ಗಳ ಜೊತೆಯಲ್ಲಿ ತೆಗೆದುಕೊಂಡಿರುವಂತಹ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಭಾರತೀಯ ಕ್ರಿಕೆಟ್ನ ಇಬ್ಬರು ಅತ್ಯುತ್ತಮ ಫಿನಿಷರ್ಗಳು ರಿಷಬ್ ಪಂತ್ ಹಾಗೆ MS ಧೋನಿ ಬಾಯ್ ಅಂತ ಕ್ಯಾಪ್ಷನ್ ಕೊಟ್ಟು ಪೋಸ್ಟ್ ಮಾಡಿದ್ದಾರೆ. ಈ ಫೋಟೋ ವೈರಲ್ ಆದ್ಮೇಲೆ ಪಂತ್ ಧೋನಿ ಬಳಿಯೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಎನ್ನುವಂತ ಸುದ್ದಿ ಕೂಡ ಹೊರಬಿದ್ದಿದೆ. T20 ಮತ್ತು ಏಕದಿನ ತಂಡದಿಂದ ಹೊರಬಿದ್ದಿರುವ ಪಂತ್. ರಿಷಬ್ ಪಂತ್ ಸದ್ಯ ರಾಂಚಿಯಲ್ಲಿ ಧೋನಿ ಅವರ ಗೈಡೆನ್ಸ್ ನಲ್ಲಿ ಸ್ಪೆಷಲ್ ಫಿಟ್ನೆಸ್ ಹಾಗೆ ಕಂಬ್ಯಾಕ್ ಗಾಗಿ ತರಬೇತಿ ಪಡಿತಾ ಇದ್ದಾರೆ. ಪ್ರಸ್ತುತ ಭಾರತದ ಸೀಮಿತ ಓವರ್ಗಳು ಅಂದ್ರೆ ವೈಟ್ ಬಾಲ್ ಫಾರ್ಮೆಟ್ ನಿಂದ ಪಂತ್ ಹೊರಗುಳಿದಿದ್ದಾರೆ. T20 ಹಾಗೆ ಏಕದಿನ ತಂಡಕ್ಕೆ ಅವರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಶುಭ್ಮನ್ ಗಿಲ್ ನಾಯಕತ್ವದ ಭಾರತೀಯ ಟೆಸ್ಟ್ ತಂಡದಲ್ಲಿ ಮಾತ್ರ ಪ್ರಮುಖ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಆದ್ರೂ 2026ರ IPL ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ನಾಯಕರಾಗಿದ್ದ ಪಂತ್ ಕಳಪೆ ಪ್ರದರ್ಶನ ನೀಡಿದ್ರು. 28ರ ಅವರೇಜ್ ನಲ್ಲಿ 138ರ ಸ್ಟ್ರೈಕ್ ರೇಟ್ ನಲ್ಲಿ ಕೇವಲ 312 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಹಾಗೆ IPL ಬಳಿಕ ಲಕ್ನೋ ತಂಡ ಬಿಟ್ಟು ಈಗ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಸೇರಿದ್ದಾರೆ. IPL ಬಳಿಕ ಕಳೆದ ಜೂನ್ ತಿಂಗಳಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಟೆಸ್ಟ್ ಪಂದ್ಯದ ಬಳಿಕ ಮತ್ತೆ ಮೈದಾನಕ್ಕಿಳಿದಿಲ್ಲ. ಟೆಸ್ಟ್ ಫಾರ್ಮ್ಯಾಟ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಕೂಡ ಉಳಿದ 2 ಅಂದ್ರೆ T20 ಹಾಗೆ ಏಕದಿನ ತಂಡಗಳಿಗೆ ಕಂಬ್ಯಾಕ್ ಮಾಡುವಂತ ಅನಿವಾರ್ಯತೆ ಕೂಡ ಅವರಿಗಿದೆ. ಸೊ ಈಗ ಧೋನಿ ಅವರ ಗರಡಿಯಲ್ಲಿ ಕಂಬ್ಯಾಕ್ ನಿರೀಕ್ಷೆಯಲ್ಲಿದ್ದಾರೆ. ಭಾರತ ಪರ ಟೆಸ್ಟ್ ಮಾದರಿಯಲ್ಲಿ ಪಂತ್ ನಿಜಕ್ಕೂ ಕೂಡ ಒಳ್ಳೊಳ್ಳೆ ಇನ್ನಿಂಗ್ಸ್ ಗಳನ್ನೇ ಆಡಿದ್ದಾರೆ. ಸೊ ಎಷ್ಟೆಲ್ಲ ರೀತಿಯಾದಂತಹ ದಾಖಲೆಗಳು ಪಂತ್ ಹೆಸರಲ್ಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 2020-21ರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ರಿಷಬ್ ಪಂತ್ ಅಕ್ಷರಶಃ ಅಬ್ಬರಿಸಿದ್ರು. ಭಾರತ ಹಾಗೆ ಆಸ್ಟ್ರೇಲಿಯಾ ತಂಡಗಳಿಗೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಟ್ರೋಫಿಯನ್ನ ಯಾರು ಗೆಲ್ತಾರೆ ಅನ್ನೋದೇ ಪ್ರತಿಷ್ಠೆಯ ಪ್ರಶ್ನೆಯಾಗಿರುತ್ತೆ. ಸೊ ಇಂಥ ಟೈಮಲ್ಲಿ ಭಾರತ ಪರ ಅದ್ಭುತ ಪ್ರದರ್ಶನ ನೀಡಿದ ಆಟಗಾರರ ಪೈಕಿ ರಿಷಬ್ ಪಂತ್ ಕೂಡ 2020-21ರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅಬ್ಬರಿಸಿದ. ಅದು ಕೂಡ ಸಿಡ್ನಿಯಲ್ಲಿ 97 ರನ್ಗಳನ್ನ ಕಲೆ ಹಾಕಿದವರು ಗಬ್ಬಾದಲ್ಲಿ ಅಜೇಯ 89 ರನ್ ಗಳಿಸಿ ಭಾರತಕ್ಕೆ ಆಗ ಗೆಲುವನ್ನ ತಂದುಕೊಟ್ಟಿದ್ರು. ಸೊ ರಿಷಬ್ ಪಂತ್ ಕಡೆಯಿಂದ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಬಂದಿತ್ತು. ಅದು ಅಲ್ಲದೆ ಟೆಸ್ಟ್ ಫಾರ್ಮೆಟ್ ನಲ್ಲಿ ಫಾಸ್ಟೆಸ್ಟ್ ಪ್ಲೇಯರ್ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ರಿಷಬ್ ಪಂತ್ ಟೆಸ್ಟ್ ಮಾದರಿಯಲ್ಲಿ ಹೆಚ್ಚೆಚ್ಚಿನ ಸಿಕ್ಸರ್ಗಳನ್ನ ಬಾರಿಸೋದ್ರಲ್ಲೂ ಕೂಡ ದಾಖಲೆಯನ್ನ ಬರೆದಿದ್ದಾರೆ. ಇನ್ನು ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಟೆಸ್ಟ್ ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎಂಬ ದಾಖಲೆ ಅವರ ಹೆಸರಲ್ಲಿದೆ. ಟೆಸ್ಟ್ ಮಾದರಿಯಲ್ಲಿ ದಕ್ಷಿಣ ಆಫ್ರಿಕಾ ಹಾಗೆ 3 ರಾಷ್ಟ್ರಗಳಿದೆಯಲ್ಲ, 3 ರಾಷ್ಟ್ರಗಳು ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಹಾಗೆ ಇಂಗ್ಲೆಂಡ್ ನಲ್ಲಿ ಶತಕ ಬಾರಿಸಿದಂತ ವಿಕೆಟ್ ಕೀಪರ್ ಮೊದಲ ಭಾರತೀಯ ಬ್ಯಾಟರ್. ಇನ್ನು ಭಾರತ ಪರ ಅತಿ ವೇಗವಾಗಿ 1000 ರನ್ಗಳನ್ನ ಪೂರೈಸಿದಂತ ವಿಕೆಟ್ ಕೀಪರ್ ಬ್ಯಾಟರ್. ಟೆಸ್ಟ್ ಮಾದರಿಯಲ್ಲಿ ಭಾರತ ಪರ ಅತಿ ಫಾಸ್ಟೆಸ್ಟ್ ಆಗಿ 1000 ರನ್ಗಳನ್ನ ಕಂಪ್ಲೀಟ್ ಮಾಡಿದಂತ ಮೊದಲ ವಿಕೆಟ್ ಕೀಪರ್ ಬ್ಯಾಟರ್ ಭಾರತದಲ್ಲಿ ಅದು ರಿಷಬ್ ಪಂತ್. ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಒಂದೇ ಟೆಸ್ಟ್ ಮ್ಯಾಚ್ ಅಲ್ಲಿ 11 ಕ್ಯಾಚ್ಗಳನ್ನ ಹಿಡಿಯುವ ಮೂಲಕ ವಿಶ್ವ ದಾಖಲೆ ಕೂಡ ಮಾಡಿದ್ದಾರೆ. ಸೊ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಮ್ಯಾಚ್ ಅಲ್ಲಿ 11 ಕ್ಯಾಚ್ಗಳನ್ನ ಹಿಡಿದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂತ ಪಂತ್ ಈ ಸಾಧನೆ ಕೂಡ ಮಾಡಿದ್ದಾರೆ. ಹೀಗೆ ರಿಷಬ್ ಪಂತ್ ಸ್ವಲ್ಪ ಡಲ್ ಎಂದಾಗ್ಲಿಲ್ಲ, ಮತ್ತೆ ಫೀನಿಕ್ಸ್ ನಂತೆ ಎದ್ದು ಬಂದಿದ್ದಾರೆ. ಈಗ ಟೆಸ್ಟ್ ಮಾದರಿಯಲ್ಲಿ ಮಾತ್ರ ಆಡ್ತಾ ಇದ್ದು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋಕೆ ಭರ್ಜರಿ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ. ಅದು ಕೂಡ ಧೋನಿ ಗರಡಿಯಲ್ಲಿ ಪಳಗ್ತಿದ್ದಾರೆ ಅನ್ನೋದೇ ಇಲ್ಲಿರುವಂತ ಇಂಟ್ರೆಸ್ಟಿಂಗ್ ವಿಚಾರ. ನಮಸ್ಕಾರ.